ನಮ್ಮ ಮನೇಲಿ ನಾವು ಚಿಕ್ಕವರಿದ್ದಾಗಿನಿಂದಲೂ ಅಮ್ಮ ಮಾಡ್ತಾ ಇದ್ದಿದ್ದು ತಿಂಡಿ ಎಲ್ರಿಗೂ ತುಂಬ ಇಷ್ಟವಾಗಿರ್ತಕ್ಕಂಥ ಸಂಜೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದನ್ನು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಕೇಳೋಣ ಅಮ್ಮನ ಹತ್ರ. ಹಾಯ್, ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ಅಮ್ಮ ನಾನು ಸೇರಿಕೊಂಡು ಒಂದು ಹೊಸ ಥರದ ರೆಸಿಪಿ ಸ್ನ್ಯಾಕ್ಸ್ ಬೇಕ್ರಿಲೆಲ್ಲ ಸಿಗುತ್ತೆ, ಅದು ಆ ಥರದ್ದು ಒಂದು ತಿಂಡಿ ಫ್ರೈ. ಏನಮ್ಮ? ಅವರೆಕಾಯಿನ ತೊಗೊಂಬಂದ್ಬಿಟ್ಟು ಅವರೆಕಾಯಿ ಸುಲಿದು ಅದನ್ನು ನೆನೆಸಿ ರಾತ್ರಿ ಎಲ್ಲ ಬೆಳಿಗ್ಗೆ ಅದನ್ನು ಇಚ್ಚಿಬಿಟ್ಟು ಇದಕ್ಕೆ ಅವರೆ ಅಂತಾರಲ್ಲ ಅದನ್ನು ಆ ಒಂದು ಇದಕ್ಕೆ ಅವರೆಯಿಂದ ಫ್ರೈ ಮಾಡೋಣ ಬನ್ನಿ. ಮಮ್ಮಿ ಏನೇನು ಬಳಸ್ತಾ ಇದೆಯಾ ಇದಕ್ಕೆ? ಇಸ್ಕ ಅವರೆಕಾಳು ಇಸ್ಗಿದ್ದು ಬೇಳೆ ತಗೊಂಡು ಇದನ್ನ ಫ್ರೈ ಮಾಡಿ ತೆಗೆದ್ಮೇಲೆ ಇದನ್ನು ಉಪ್ಪು ಖಾರ ಹಾಕಿ. ಮಮ್ಮಿ ಎಣ್ಣೆ ಕಾದಿದೆ, ಇದಕ್ಕೆ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಇದಕ್ಕೆ ಅವರೆಕಾಳನ್ನು ಹಾಕೋದು. ಇದು ತುಂಬ ನೊರೆ ಬಂದು ಆಯಿಲ್ ಸ್ವಲ್ಪ ಉಕ್ಕಿ ಬರುತ್ತೆ, ಡ್ರೈ ಆಗುತ್ತೆ. ನೋಡಿಕೊಂಡು ನಿಧಾನವಾಗಿ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ. ನೋಡಿ, ಈ ಥರ ನೊರೆ ಬಂದುಬಿಟ್ಟು ಆಯಿಲೆಲ್ಲ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಸೊ ದೊಡ್ಡದು ತಗೋಬೇಕು ಬಾಣಲಿನ, ಇಲ್ಲ ಚಿಕ್ಕದಿದ್ದರೆ ಸ್ವಲ್ಪ ಹಾಕ್ಕೊಂಡು ಮಾಡಬೇಕು. ನೋಡಿ, ಈ ಥರ ಅದು ಫ್ರೈ ಆಗಿದೆ ಅಂತ ಅಂದಾಗ ಅದು ನೊರೆ ಸ್ವಲ್ಪ ಕಡಿಮೆ ಆಗುತ್ತೆ ಆಯಿಲ್ದು. ಆಮೇಲೆ ಅದು ಕಾಳುಗಳನ್ನೆಲ್ಲ ಹಾಕಿರ್ತೀವಲ್ಲ, ಅದು ಫ್ರೈ ಆಗಿಬಿಟ್ಟು ಮೇಲೆ ಬಂದಿರುತ್ತೆ, ತೇಲ್ತಾ ಇರುತ್ತೆ ಕಾಳುಗಳೆಲ್ಲ, ಅಲ್ವೇನಮ್ಮ? ಆವಾಗ ಅದು ಕಾಳು ಆಗಿದೆ ಅಂತ. ನೋಡಿ, ಇನ್ನೂ ನೊರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ನೋಡಿ ಕಡಿಮೆ ಆಗ್ತಾ ಇದೆ ನೊರೆ ಅಂಶ. ಆಯಿಲೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಾಳುಗಳೆಲ್ಲ. ನಿಧಾನವಾಗಿ ಹದವಾಗಿ ಬೇಯಿಸಬೇಕು, ಹೀಟ್ ಕೂಡ ನಿಧಾನಕ್ಕೆ ಕೊಡ್ತಾ ಹೋಗಬೇಕು. ಈಗ ನೋಡಿ, ಆಯಿಲ್ದು ಎಣ್ಣೆದು ಫುಲ್ಲು ನೊರೆ ಅಂಶ ಎಲ್ಲ ಹೋಗಿದೆ, ಎಲ್ಲ ಕಾಳುಗಳು ಮೇಲಕ್ಕೆ ತೇಲಿದ್ದಾವೆ. ಈಗ ಒಂದು ಹಂತಕ್ಕೆ ಆಗಿದೆ ಅಂತ ಹಾಗೆ ನಿಧಾನಕ್ಕೆ ಟೆಸ್ಟ್ ಮಾಡೋಣ. ಆ ಕಾಳುಗಳೆಲ್ಲ ಸೌಂಡ್ ಮಾಡುತ್ತೆ, ಆವಾಗ ಸೌಂಡ್ ಅಂದರೆ ಟಕ್ ಟಕ್ ಅಂತಂದ್ರೆ ಹಿಂಗೆ ಎತ್ಕೊತಾ ಇರಬೇಕಾದ್ರೆ ತೆಗೀರಿ ಮಮ್ಮಿ. ನೋಡಿ, ಹಿಂಗೆ ನೀವು ಒಂದು ಸಾರಿ ಹಿಂಗಾಗಿ ನೋಡಿ ಸೌಂಡ್ ಆಗ್ತಾ ಇದೆ. ಈಗ ಇದನ್ನು ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆ ಒಳಗೂ ಟಣ್ ಅಂತ ಸೌಂಡು ಬರುತ್ತೆ. ನೋಡಿ, ಪಾತ್ರೆಗೆ ಹಾಕಿದ್ರಲ್ವಾ, ಈಗ ಟಣ್ ಅಂತ ಸೌಂಡು ಕೇಳಿಸ್ತದೆ. ಈಗ ಕರೆಕ್ಟಾಗಿ ಹದ ಇದೆ ಅಂತ, ನೀಟಾಗಿ ಫ್ರೈ ಆಗಿದ್ದಾವೆ ಕಾಳುಗಳು ಅಂತ. ಈಗ ಈ ಕಾಳುಗಳಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕಬೇಕೀಗ. ಇದು ಮಸಾಲೆ, ಇದರೊಳಗೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಇದೆ, ಮತ್ತು ಇದಕ್ಕೆಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ಚಾಟ್ ಮಸಾಲ ಅದನ್ನೆಲ್ಲ ಹಾಕ್ಕೋಬೋದು. ಬಟ್ ನಾವೇನು ಅದನ್ನೆಲ್ಲ ಹಾಕಿಲ್ಲ, ಜಸ್ಟ್ ಉಪ್ಪು, ಖಾರ ಮತ್ತು ಅರಿಶಿಣದ ಪುಡಿ ಇದನ್ನ ಹಾಕಿ ಸ್ವಲ್ಪ ತೊಗೊಂಬಿಟ್ಟು ಇದಕ್ಕೆ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಒಂದು ಸಾರಿ ಕುದಿಸ್ಕೊಂಡ್ಬಿಟ್ಟು ನೋಡಿ ರೆಡಿ ಅವರೆಕಾಳು ಫ್ರೈ. ಇದು ನೀಟಾಗೆ ತಣ್ಣಗಾಗ್ಬಿಟ್ರೆ ಚೆನ್ನಾಗೆ ಕುರುಮ್ ಅಂತೇಳಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ದಾರೆ
ಹೀಗೆ ನೋಡಿ ಉಕ್ಕಿ ಉಕ್ಕಿ ಬರುತ್ತೆ. ಹುಷಾರಿಂದ ಮಾಡಿ ಮಾಡೋವಾಗ ಆಯಿಲೆಲ್ಲ ಚೆಲ್ಕೊಂಬಿಡಿ, ಕೈಗೆಲ್ಲ ತಾಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಿಧಾನವಾಗಿ ಹಾಕಿ. ಇಲ್ಲ ಸ್ವಲ್ಪ ದೊಡ್ಡದು ಬಾಣಲಿ ಇಟ್ಕೊಂಡ್ರೂ ಓಕೆ, ಏನು ತೊಂದರೆ ಇಲ್ಲ. ಚಿಕ್ಕದು ಇಟ್ಕೊಂಡಾಗ ಸ್ವಲ್ಪ ಗಮನ ವಹಿಸಿ ನಿಧಾನವಾಗಿ ಮಾಡಿ. ಓಕೆ ನೋಡಿ, ಇದೆಲ್ಲ ಫ್ರೈ ಆಯಿತು. ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಈಗ ನೋಡಿ ಸೌಂಡ್ ನೋಡಿ ಯಾವ ಥರ ಬರ್ತಾ ಇದೆ ಸೌಂಡ್. ಈ ಥರ ಸೌಂಡ್ ಬಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿದ್ದಾವೆ ಅಂತ. ಮಮ್ಮಿ ಇದಿಷ್ಟೇ ಸಾಕ? ಇದಕ್ಕೇನಾದರೂ ಡೆಕೋರೇಷನ್ ಹಾಕ್ತೀಯಾ? ಒಂದೆರಡು ಕಡಲೆ ಬೀಜ, ಸ್ವಲ್ಪ ಶೇಂಗಾ, ಕಡಲೆ ಬೀಜ ಹಾಕ್ತೀರಾ? ಈಗ ಪುಟಾಣಿ. ಹಾಂ, ಕಡಲೆ ಬೀಜ, ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ ಬರೀ ಅವರೆಕಾಳು ಇದ್ದರೆ ಚೆನ್ನಾಗಿರುತ್ತೆ, ಹಂಗೇನಿಲ್ಲ. ಸ್ವಲ್ಪ ಇದಕ್ಕಿನ್ನೂ ಕಾಂಬಿನೇಷನ್ ಟೇಸ್ಟ್ನೂ ಇರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ. ಆಮೇಲೆ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಅಂದರೆ ಇಷ್ಟೇ ಇದ್ರೆ ಬೇಗ ಖಾಲಿ ಆಗಿಬಿಡುತ್ತಲ್ವ ತಿನ್ನೋದು. ಹಾಗಾಗಿ ಸ್ವಲ್ಪ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಒಂದೆರಡು ಐಟಮ್ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಸೈಜೂ ಜಾಸ್ತಿ ಆಗುತ್ತೆ ಸ್ನ್ಯಾಕ್ಸು. ಸೊ ಹಾಗಾಗಿ ಈಗ ಸ್ವಲ್ಪ ಶೇಂಗಾ ಹಾಕಿದ್ದಾರೆ, ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಒಳಗೆ. ಚಟಪಟ ಅಂತ ಸಿಡಿಬೇಕದು ಕೂಡ. ಆಗಿದೆ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡು ಮಮ್ಮಿ, ಸಿಮ್ಮಲ್ಲಿ ಇಟ್ಕೊಂಡು. ಇದು ಶೇಂಗಾ ಆಯಿತು. ಸೇಮ್ ಅದೇ ಪ್ರೊಸೀಜರು. ಇದು ಶೇಂಗಾ ಆಗಿದೆ. ಇದಕ್ಕೆ ನಾವೇನು ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಹೀಗೆ ಮೇಲೆ ಕೆಳಗೆ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಆರಾಮ್ಸೆ ಮಿಕ್ಸ್ ಹಾಕಿದ್ದನ್ನು ಇದಕ್ಕೆ ಹಾಕ್ಬಿಡೋದು. ನೋಡಿ ಈಗ ಲುಕ್ ನೋಡಿ ಇದ್ರದ್ದು ಹೆಂಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಅದಕ್ಕೋಸ್ಕರ ಈಗ ಪುಟಾಣಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಒಂದಿಡಿ ಅಷ್ಟು. ಸಾಕನ್ಸುತ್ತೆ ನೋಡಿ. ಸ್ವಲ್ಪ ಲೈಟಾಗಿ ಪುಟಾಣಿದು ಕಲರ್ ಶೇಡ್ ಆಗಿಬಿಟ್ರೆ ಸಾಕು. ಸಿಮ್ಮಲ್ಲಿ ಇಟ್ಕೊಂಡು ತೆಗಿಬೋದು. ಓಕೆ, ಇದು ಸೇಮ್ ಪ್ರೊಸೀಜರ್. ಎಲ್ಲವೂ ಅಷ್ಟೇ, ಡೀಪ್ ಫ್ರೈ ಮಾಡ್ಕೊಳ್ಳೋದು. ಮಾಡ್ಕೊಂಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ಹಾಕೋದು. ಹಾಕ್ಬಿಟ್ಟು ಒಂದು ಸಾರಿ ಮೇಲೆ ಕೆಳಗೆ ಮಾಡಿಬಿಟ್ರೆ ನೀಟಾಗೆಲ್ಲ ಮಿಕ್ಸ್ ಆಗ್ತದೆ. ನೋಡಿ ಈ ಥರ. ಇದನ್ನು ಮತ್ತೆ ಇದಕ್ಕೆ ಹಾಕ್ಬಿಡೋದು. ನೋಡಿ ಈಗ ಕಾಂಬಿನೇಷನ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಇದಕ್ಕಿನ್ನು ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಈಗ ಅವಲಕ್ಕಿ ಮಾಡ್ತಾಯಿದ್ದಾರೆ. ಬೇಗ ಬಂದುಬಿಡುತ್ತಿದು. ಎಣ್ಣೆ ಕಾದಿದ್ರೆ ತಕ್ಷಣಕ್ಕೆ ಮಲ್ಲಿಗೆ ಹೂ ಥರ ಬಂದುಬಿಡುತ್ತೆ. ಇದು ಸೇಮ್ ಅವಲಕ್ಕಿ ತೆಗೆದು ಫ್ರೈ ಮಾಡಿ ಹಾಕಿದ ಮೇಲೆ ಸೇಮ್ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋದು. ಇದು ಅಷ್ಟೇ ಮೇಲೆ ಕೆಳಗೆ ಮಾಡ್ಕೊಳ್ಳೋದು. ನೋಡಿ ಹೀಗೆ ಇದನ್ನು ಇದಕ್ಕೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕರಿಬೇವು ಹುಷಾರಾಗಿ ಹಾಕಿ. ಅದು ಚಟಪಟ ಅಂತ ಸಿಡಿಯುತ್ತಲ್ಲ, ಮತ್ತು ಮುಖಕ್ಕೆಲ್ಲ ಸಿಡಿಸ್ಕೊಂಡ್ಬಿಟ್ಟಿರಾ. ನೀವು ಮಾಡಬೇಕಾದ್ರೆ ಹುಷಾರಿಂದ ಮಾಡಿ. ಜೊತೆಗೆ ಯಾರನ್ನಾದ್ರೂ ಸಹಾಯಕ್ಕೆ ಇಟ್ಕೊಂಡಿರಿ. ಅಮ್ಮ ಇದ್ದರೆ ಅಂತೂ ಸೂಪರ್. ಇದು ಸೇಮ್. ಇದಕ್ಕೂ ಸ್ವಲ್ಪ ಮಸಾಲೆ ಹಾಕ್ಬಿಡೋಣ. ಸಾಕಾ? ಸಾಕು. ನೋಡಿ
ಅಷ್ಟು ಹಾಕ್ಬಿಟ್ಟು ಈಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ರೆ ರೆಡಿ. ಮಮ್ಮಿ ಈಗ ಅದನ್ನು ಮಿಕ್ಸ್ ಮಾಡ್ತಾರೆ. ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ, ಕಲರ್ ಗ್ರೀನ್ ಕಾಣಿಸ್ತಾ ಇದೆ, ಬ್ರೌನ್ ಕಾಣಿಸ್ತಾ ಇದೆ, ವೈಟಿಗೆ ಅವಲಕ್ಕಿ ಕಾಣಿಸ್ತಾ ಇದೆ, ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಆಮೇಲೆ ಮಧ್ಯದಲ್ಲಿ ಗ್ರೀನ್ ಕರಿಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಲಿಕ್ಕೆ. ಸೊ ಅವರೆಕಾಳು ಅಷ್ಟೇ ಮಾಡೋದಕ್ಕಿಂತ ಅದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟೂ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸು ಬೇಕ್ರಿಗೆ ಹೋಗಿ ತಂದು ತಿನ್ನೋದು ತಪ್ಪುತ್ತೆ, ನಾವೇ ಮಾಡ್ಕೊಳ್ಳೋದು ಬೇಕ್ರಿ ಸ್ಟೈಲಲ್ಲಿ. ಓಕೆ, ಚೆನ್ನಾಗಿದೆಯಾ ಮಮ್ಮಿ? ತರಿಸ್ಬಿಡಿ ಎಲ್ರಿಗೂ. ಹಿಚ್ಗೆ ಅವರೆಕಾಳು ಫ್ರೈ ರೆಡಿ. ನೋಡಿ ಅಮ್ಮ ಮಾಡಿರೋ ಹಿಚ್ಗೆ ಅವರೆಕಾಳು ಫ್ರೈ, ಬೇಕ್ರಿ ಶೈಲಿಯ ಅವರೆಕಾಳು ಫ್ರೈ ರೆಡಿ. ಅಮ್ಮ ಮಾಡಿದ್ದು. ನೀವು ನಿಮ್ಮ ಮಮ್ಮಿ ಹತ್ರ ಮಾಡಿಸ್ಕೊಂಡು ತಿನ್ಕೋತೀರಾ ಎಲ್ಲರೂ? ನೋಡಿ ಫ್ರೆಂಡ್ಸ್, ಅಮ್ಮ ನಾನು ಸೇರಿ ಮಾಡಿದ್ದು ಬೇಕ್ರಿ ಶೈಲಿಯ ಅವರೆಕಾಳು ಫ್ರೈ ಸಂಜೆಯ ಸ್ನ್ಯಾಕ್ಸ್ಗೆ ಎಲ್ರಿಗೂ. ನೀವು ಅಷ್ಟೇ ಅಮ್ಮನ ಹತ್ರ ಮಾಡಿಸ್ಕೊಂಡು ಚೆನ್ನಾಗಿ ತಿನ್ಕೊಳ್ಳಿ. ಓಕೆ, ಎಲ್ರಿಗೂ ಧನ್ಯವಾದಗಳು.